ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನೇನು ಜೂನ್ 30ಕ್ಕೆ ರಾಜ್ಯಸಭೆಯ ಅಧಿಕಾರದ ಅವಧಿ, ಅದು ಕೂಡ ನಮ್ಮ ಕರ್ನಾಟಕದ ಹೆಮ್ಮೆಯ ರಾಜಕಾರಣಿಗಳು ಅವರಿಗೆ ಅಧಿಕಾರದ ಅವಧಿ ಮುಗಿಯುತ್ತೆ. ಆಮೇಲೆ ಅವರು ರಾಜ್ಯಸಭೆಗೆ ಪುನರಾಯ್ಕೆ ಆಗ್ತಾರೆಯೇ ಅನ್ನುವಂಥ ಚರ್ಚೆಗಳು ಕೂಡ ಈಗಾಗಲೇ ಚಾಲ್ತಿಯಲ್ಲಿ ಇವೆ. ಹೀಗಿರುವಾಗ ಆ ನಾಯಕನು ಮುಂದೆ ಮತ್ತೆ 6 ವರ್ಷಗಳ ಕಾಲ ರಾಜ್ಯಸಭೆಗೆ ಅಂದರೆ ಪಾರ್ಲಿಮೆಂಟಿಗೆ ಆಯ್ಕೆಯಾಗಿ ಹೋಗ್ತಾರೆಯೇ ಅನ್ನುವಂಥ ಪ್ರಶ್ನೆಗಳು ಕೂಡ BJP ವಲಯಗಳಲ್ಲಿ ಹಾಗೂ JDS ವಲಯಗಳಲ್ಲಿ ತುಂಬ ಒಂದು ಚರ್ಚಿತ ಸಂಗತಿಗಳು. ಹಾಗಿರುವಾಗ ಆ ರಾಜಕಾರಣಿ ಮುಂದೆ ಮತ್ತೆ 6 ವರ್ಷಗಳ ಕಾಲ ಹೋಗ್ತಾರ ರಾಜ್ಯಸಭೆಗೆ ಅಂತಂದರೆ ಅವರು ಹೋಗಲಿಕ್ಕೆ ತೊಡರುಗಾಲು ಹಾಕಿರ್ತಕ್ಕಂಥವ್ರು ರಾಜ್ಯ BJPಯವರು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು ಕೂಡ ಉಂಟು. ಹಾಗಿರುವಾಗ ಆ ರಾಜಕಾರಣಿಗಳು ಯಾರು ಅಂತಂದರೆ ಮಾಜಿ ಪ್ರಧಾನಮಂತ್ರಿಗಳು, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, JDS ವರಿಷ್ಠರು ಆಗಿರ್ತಕ್ಕಂಥ ಸನ್ಮಾನ್ಯ HD ದೇವೇಗೌಡರು 94ರ ಒಬ್ಬ ಇಳಿ ವಯಸ್ಸಿನ ಹುಡುಗ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರನ್ನು ಪ್ರೀತಿಯಿಂದ ಕರೀಲಿಕ್ಕೆ ಹೆಮ್ಮೆ ಪಡ್ತೀನಿ. ಯಾಕಂದರೆ ಇಷ್ಟು ಸುದೀರ್ಘ ಅವಧಿಯವರೆಗೆ ನಮ್ಮ ನಡುವೆ ರಾಜಕಾರಣವನ್ನು ಮಾಡ್ತಾ ಬಂದಿರತಕ್ಕಂಥ ಹೆಮ್ಮೆಯ ಕನ್ನಡಾಂಬೆಯ ಪುತ್ರ ಅಂಥೇಳಿ ನಾನು ಅವ್ರನ್ನ ಸಂಬೋಧಿಸಲಿಕ್ಕೂ ಕೂಡ ಇಷ್ಟಪಡ್ತೀನಿ. ಹಾಗಿರುವಾಗ ಅಂಥ ಒಬ್ಬ ಪ್ರಬುದ್ಧ ರಾಜಕಾರಣಿ ಹಾಗೂ ದಿಟ್ಟ ರಾಜಕಾರಣಿ ಹಾಗೂ ಮಾಜಿ ಪ್ರಧಾನಿಗಳು ಎನಿಸಿಕೊಂಡಿರ್ತಕ್ಕಂಥ ಒಬ್ಬ ಕರ್ನಾಟಕದ ಹೆಮ್ಮೆಯ ಪುತ್ರನಿಗೆ ಮತ್ತೊಮ್ಮೆ ರಾಜ್ಯಸಭೆಗೆ ಆಯ್ಕೆಯಾಗಿ ಹೋಗಲಿಕ್ಕೆ ಯಾಕೆ ಇವರು ತೊಡರುಗಾಲು ಹಾಕ್ತಾ ಇದ್ದಾರೆ, ಯಾಕೆ ಹಿಂದೇಟು ಹಾಕ್ತಾ ಇದ್ದಾರೆ, ಯಾಕೆ ಅವರನ್ನು ಕಳಿಸಿಕೊಟ್ರಿ, ಏನು ಆಗುತ್ತದೆ ಅನ್ನುವಂಥ ವಿಷಯಗಳನ್ನು ಕೂಡ ಈ ಒಂದು ಸಂಚಿಕೆಯ ಮುಖಾಂತರ ನಾಡಿನ ಜನತೆಗೆ ತಿಳಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಾಗಾದರೆ ಏನು ಮುಂದೆ ದೇವೇಗೌಡರು ಹೋಗ್ತಾರಾ ರಾಜ್ಯಸಭೆಗೆ, ಪಾರ್ಲಿಮೆಂಟಿಗೆ ಅಂತಂದರೆ ಖಂಡಿತವಾಗಿಯೂ ಅವರು ಹೋಗೇ ಹೋಗ್ತಾರೆ. ಅದು ಕೂಡ ನಮ್ಮ ಬೆಂಕಿ ಬಿರುಗಾಳಿ ಚಾನಲ್ನ ಒಂದು ಶುಭ ಹಾರೈಕೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೂ ಕೂಡ ನಾನು ಹೆಮ್ಮೆ ಪಡ್ತೀನಿ. ಹಾಗಿದ್ದಾಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹಾಗೂ ಅಮಿತ್ ಶಾ ರವರು ದೇವೇಗೌಡರು ಪಾರ್ಲಿಮೆಂಟಿಗೆ ಅಂದರೆ ರಾಜ್ಯಸಭೆಗೆ ಆಯ್ಕೆಯಾಗಿ ಬರಬೇಕು ಅನ್ನುವಂಥ ಒಂದು ಮಹದಾಶೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಈಗ ಅವರು ಯಾವುದೇ ಪರಿಸ್ಥಿತಿಯಲ್ಲಾದರೂ ಕೂಡ ದೇವೇಗೌಡರನ್ನು, ಹಿರಿಯ ಮುತ್ಸದ್ದಿಯನ್ನು, ಹಿರಿಯ ರಾಜಕಾರಣಿಯನ್ನು ಹಾಗೂ ಒಳ್ಳೆಯ ಸಂದರ್ಭಗಳಲ್ಲಿ ಒಳ್ಳೆಯ ವಿಷಯಗಳನ್ನು ನಾವು ಅನುಷ್ಠಾನಕ್ಕೆ ತರುವಂಥ ಸಂದರ್ಭದಲ್ಲಿ ಅವರ ಒಂದು ವಿಚಾರಗಳನ್ನು, ಅವರ ಅಭಿಪ್ರಾಯಗಳನ್ನು ಕೇಳುವಂಥ ಒಬ್ಬ ಹಿರಿಯ ರಾಜಕಾರಣಿ ನಮ್ಮ ಜೊತೆಗೆ ಇದ್ದರೆ ಸಾಕು, ಅವರ ಒಂದು ಬೆಂಬಲ ನಮಗೆ ಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ನರೇಂದ್ರ ಮೋದಿಜಿಯವರು ಹಾಗೂ ಅಮಿತ್ ಶಾಜಿಯವರು ಬಂದಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹಾಗಿದ್ದರೂ ಕೂಡ ಅವರು ಎಲ್ಲಿಂದ ಆರಿಸಿ ಹೋಗ್ತಾರೆ ಅಂತಂದರೆ JDSಗೆ ರಾಜ್ಯಸಭೆಗೆ ಕಳಿಸುವಷ್ಟು ಸಂಖ್ಯಾಬಲ ಇಲ್ಲ. ಜೊತೆಗೆ BJP ಮತ್ತು JDS ಜೊತೆಗೂಡಿ ಅವರನ್ನು ರಾಜ್ಯಸಭೆಗೆ ಕಳಿಸಬೇಕಂತಂದರೆ BJPಯಲ್ಲಿಯೇ ಅಪಸ್ವರ, ಕರ್ನಾಟಕದ BJPಯಲ್ಲಿಯೇ ಅಪಸ್ವರ ಇದ್ದಿದೆ ಅನ್ನುವಂಥ ವಾತಾವರಣವು ಕೂಡ ಚರ್ಚಿತವಾಗೋದು ಕೂಡ ಸತ್ಯ, ಚರ್ಚಿತವಾಗ್ತಾ ಇರೋದು ಕೂಡ ಸತ್ಯ. ಹಾಗಿದ್ದಾಗ ಅವರನ್ನು ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳಿಸ್ತಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವವಾಗ್ತಾ ಇವೆ. ಯಾಕಂದರೆ ನಿರ್ಮಲಾ ಸೀತಾರಾಮನ್ ರವರು ಕರ್ನಾಟಕದಿಂದ ರಾಜ್ಯಸಭೆಗೆ ಯಾವ ರೀತಿ ಆಯ್ಕೆ ಆಗಿ ಹೋಗಿದ್ದಾರೋ ಅದೇ ರೀತಿಯಾಗಿ ನಮ್ಮ ದೇವೇಗೌಡರನ್ನು ಕೂಡ ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ಆಯ್ಕೆ ಮಾಡುವಂಥ ಲಕ್ಷಣಗಳು ಕೂಡ, ವಿಚಾರಗಳು ಕೂಡ BJP ವಲಯಗಳಲ್ಲಿ, ಅದು ಅಮಿತ್ ಶಾಜಿ ಹಾಗೂ ನರೇಂದ್ರ ಮೋದಿಯವರ ಮನದಾಳದಲ್ಲಿ ಇದೆ ಎನ್ನುವಂಥ ಭಾವನೆಗಳು ಕೂಡ ಚರ್ಚಿತವಾಗ್ತಾ ಇವೆ ಹಾಗೂ ಅವನ್ನು ಕೂಡ ಅಲ್ಲಗಳಿಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾದರೆ ದೇವೇಗೌಡರನ್ನು ಯಾಕೆ ಅವರು ವಿರೋಧಿಸ್ತಾ ಇದ್ದಾರೆ, ಕರ್ನಾಟಕದ BJP ಪಕ್ಷದಲ್ಲಿ ಯಾಕೆ ವಿರೋಧಿಸ್ತಾ ಇದ್ದಾರೆ ಅಂತಂದರೆ BJP ಪಕ್ಷ ಈಗ ಬೆಳೀತಾ ಇದೆ. ಅದು ಕೂಡ ಮಂಡ್ಯ, ಮೈಸೂರು ಹಾಗೂ ಬೆಂಗಳೂರು ಈ ಥರ ಅದು ಬೆಳೀತಾ ಇದೆ. ಈಗ ಅವರು ಬೆಳೀಲಿಕ್ಕೂ ಕೂಡ JDS ಕಾರಣ. ಯಾಕಂದರೆ JDS ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಅವರು ನಡೆದಿದ್ದೇನೆ ಅಂತಂದರೆ JDS ಸಂಪೂರ್ಣವಾಗಿ ಬೆಳೆದಿ ಇದ್ದರೂ ಕೂಡ ಅದರ ಲಾಭವನ್ನು BJP ಪಕ್ಷ ಪಡೆದುಕೊಂಡು ಮುಂಬರುವ ದಿನಗಳಲ್ಲಿ ಅದು ತನ್ನ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳುವಂಥ ಎಲ್ಲ ಸ್ಪಷ್ಟ ಲಕ್ಷಣಗಳು ಕೂಡ ಆ ಪಕ್ಷಕ್ಕೆ ಇವೆ, ಆಶಾಭಾವನೆಯೂ ಕೂಡ ಇದೆ. ಹಾಗಿದ್ದಾಗ ದೇವೇಗೌಡರನ್ನು ವಿರೋಧ ಮಾಡಿಕೊಂಡ್ರೆ JDS ಪಕ್ಷ ಸುಮ್ಮನೆ ಕುಳಿತಿದೆ. ಆಮೇಲೆ JDS ಪಕ್ಷದ ವರಿಷ್ಠರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಹಾಗೂ ಅವರ ಪಕ್ಷದ ನಾಯಕರು
ಕಾರ್ಯಕರ್ತರು ಹಾಗೂ ಒಕ್ಕಲಿಗ ಸಮಾಜ ಇದನ್ನು ಯಾವ ರೀತಿ ಜೀರ್ಣಿಸಿಕೊಳ್ಳುತ್ತದೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹೀಗಿದ್ದಾಗ ದೇವೇಗೌಡರು ಇಂಥ ಇಳಿ ವಯಸ್ಸಿನಲ್ಲಿಯೂ ಕೂಡ ಅವರು ರಾಜ್ಯಸಭೆಗೆ ಹೋಗಲೇಬೇಕು ಅನ್ನುವಂಥ ಹಠವನ್ನು ಕರ್ನಾಟಕದ ಪ್ರತಿಯೊಬ್ಬರು ಕೂಡ ಇಟ್ಟುಕೊಂಡಿದ್ದಾರೆ. ಅದಕ್ಕೆ JDS ಪಕ್ಷದ ನಾಯಕನಂತಲ್ಲ, ಕರ್ನಾಟಕದ ಒಬ್ಬ ಹೆಮ್ಮೆಯ ಪುತ್ರ, ಹೆಮ್ಮೆಯ ಒಬ್ಬ ನಾಯಕ, ಹೆಮ್ಮೆಯ ರಾಜಕಾರಣಿ, ಜೊತೆಗೆ ನಾಡು ಕಂಡ ಅಪರೂಪದ ಮುಖ್ಯಮಂತ್ರಿ, ಜೊತೆಗೆ ಕರ್ನಾಟಕದಿಂದ ದೆಹಲಿ ಮಟ್ಟದವರೆಗೆ ಬೆಳೆದು ನಿಂತಿರ್ತಕ್ಕಂಥ ಹೆಮ್ಮರ, ಅದು ಕೂಡ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾಗಿ ಇಡೀ ರಾಷ್ಟ್ರವನ್ನೇ ಆಳಿರ್ತಕ್ಕಂಥ ದೇವೇಗೌಡರು ಈ ಸಲವೂ ಕೂಡ ರಾಜ್ಯಸಭೆಗೆ ಹೋಗಲಿ ಅನ್ನುವಂಥ ವಾತಾವರಣ ಕರ್ನಾಟಕ ರಾಜ್ಯದ ಜನತೆಯ ಆಶಯವಾಗಿದೆ ಎನ್ನುವಂಥ ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ಬೆಂಕಿ ಬಿರುಗಾಳಿ ಚಾನೆಲ್ನ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ. ಹಾಗಿದ್ದಾಗ ದೇವೇಗೌಡರು ಹೋಗಲಿಕ್ಕೆ ಕರ್ನಾಟಕದ BJP ಪಕ್ಷದಲ್ಲಿ ಯಾಕೆ ಈ ಒಂದು ತುಮುಲ ಹಾಗೂ ಅಸಮಾಧಾನ ಇದೆ, ಯಾರು ಮಾಡ್ತಾ ಇದ್ದಾರೆ ಅಂತಂದರೆ ಅಶೋಕ್ ಅವರು ಹಾಗೂ ಮತ್ತು ಯಡಿಯೂರಪ್ಪನವರು ಇಲ್ಲ ಬೇಡ, ಅವರನ್ನು ಆಯ್ಕೆ ಮಾಡಿದರೆ ನಮ್ಮ ಆಂತರಿಕ ಪಕ್ಷದ ವಿಚಾರಗಳಲ್ಲಿ ಅಸಮಾಧಾನ ಹೊರಬೀಳಬಹುದು. ಹಾಗಿದ್ದಾಗ ಅವರನ್ನು ಆಯ್ಕೆ ಮಾಡಿ ಕಳಿಸುವುದು ಅಷ್ಟೊಂದು ಸೂಕ್ತ ಅಲ್ಲ. ಆಮೇಲೆ ಅವರನ್ನು ಆಯ್ಕೆ ಮಾಡಿ ಕಳಿಸಿದರೆ JDS ಬಲ ಕರ್ನಾಟಕದಲ್ಲಿ ಇನ್ನಷ್ಟು ಜಾಸ್ತಿ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಇವೆ. ಹೀಗಿರುವಾಗ ನಮ್ಮ ಪಕ್ಷದ ಬೆಳವಣಿಗೆಗೆ, ನಮ್ಮ ಪಕ್ಷದ ಒಂದು ಒಳ್ಳೆಯ ಬೆಳವಣಿಗೆ ಆಗ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದವರನ್ನೇ ನಾವು ಆಯ್ಕೆ ಮಾಡಿ ಕಳಿಸುವುದು ಸೂಕ್ತ ಅನ್ನುವಂಥ ವಾತಾವರಣವು ಕೂಡ ರಾಜ್ಯದಲ್ಲಿ ಇದೆ ಎನ್ನುವಂಥ ಒಂದು ಸೂಕ್ಷ್ಮವಾದಂಥ ವರದಿಯನ್ನು ಕೂಡ BJPಯ ಹೈಕಮಾಂಡ್ಗೆ ವರದಿಯನ್ನು ಒಪ್ಪಿಸಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಬರ್ತಾ ಇವೆ. ಹಾಗಿದ್ದಾಗ ಅಮಿತ್ ಶಾ ಹಾಗೂ ಮೋದಿಯವರು ಯಾವುದೇ ಕಾರಣಕ್ಕೂ ಕೂಡ ದೇವೇಗೌಡರನ್ನು ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಒಂದು ತೀರ್ಮಾನಕ್ಕೆ ಕೂಡ ಬರುವಂಥ ಸನ್ನಿವೇಶಗಳು ಕೂಡ ಇವೆ. ಯಾಕಂದರೆ ಅವರು ಹಿರಿಯ ರಾಜಕಾರಣಿ, ದೇಶ ಕಂಡ ಅಪರೂಪದ ರಾಜಕಾರಣಿ, ಅಂಥ ಒಬ್ಬ ಮುತ್ಸದ್ದಿ ನಮ್ಮ ಜೊತೆಗೆ ಇರಬೇಕು ಅನ್ನುವಂಥ ಮನೋಭಿಲಾಷೆ ಅವರಲ್ಲಿ ಇದೆ. ಹಾಗಿದ್ದಾಗ ಈ ಒಂದು ಪಾತ್ರದಲ್ಲಿ JDSನಿಂದ ಅಥವಾ BJPಯಿಂದ ಎರಡೂ ಪಕ್ಷಗಳ ಸಹಯೋಗದೊಡನೆ ಮತ್ತೊಮ್ಮೆ ಅವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳಿಸುವಂತೆ ಕೇಂದ್ರದ ಸಚಿವರಾಗಿರ್ತಕ್ಕಂಥ V. ಸೋಮಣ್ಣನವರು ಕೂಡ ದೇವೇಗೌಡರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹಾಗಿದ್ದಾಗ ಅಶೋಕ್ ಅಥವಾ ಯಡಿಯೂರಪ್ಪನವರ ಮಾತು ನಡೆಯುತ್ತೋ ಅಥವಾ ಸೋಮಣ್ಣನವರ ಮಾತು ನಡೆಯುತ್ತೋ ಅನ್ನೋದು ಕೂಡ ವಿಚಾರ ಮಾಡುವಂಥ ಒಂದು ಸಂಗತಿ. ಹೀಗಿದ್ದಾಗ ಯಾರು ಏನೇ ಮಾಡಲಿ, ಯಾರು ಎಷ್ಟೇ ವಿರೋಧ ಮಾಡಿದರೂ ಕೂಡ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಜೊತೆಗೆ ಅಮಿತ್ ಶಾ ಅವರು ಯಾವುದೇ ಪರಿಸ್ಥಿತಿಯಿಂದಲಾದರೂ ಹೆಮ್ಮೆಯ ಕನ್ನಡಿಗ, ಮಾಜಿ ಮುಖ್ಯಮಂತ್ರಿ, ಮಾಜಿ ಪ್ರಧಾನಮಂತ್ರಿ, ಹಿರಿಯ ಜೀವ, 94ರ ಇಳಿ ವಯಸ್ಸಿನ ಯುವಕ ದೇವೇಗೌಡರನ್ನು ಮತ್ತೊಮ್ಮೆ ರಾಜ್ಯಸಭೆಗೆ, ಪಾರ್ಲಿಮೆಂಟಿಗೆ ಆಯ್ಕೆ ಮಾಡಿ ಕಳಿಸುವುದರಿಂದ ಆ ಒಂದು ಪಾರ್ಲಿಮೆಂಟಿನ ಘನತೆ, ಗಾಂಭೀರ್ಯ ಹೆಚ್ಚಿಗೆ ಕಂಗೊಳಿಸ್ತೈತಿ ಅನ್ನುವಂಥದ್ದು. ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಕರ್ನಾಟಕದ ಪರವಾಗಿ ಕರ್ನಾಟಕದ ಜನತೆ ನಿಮ್ಮನ್ನು ಅಭಿನಂದಿಸ್ತಾರೆ, ನಿಮ್ಮನ್ನು ಪ್ರೋತ್ಸಾಹಿಸ್ತಾರೆ ಅನ್ನುವಂಥ ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಚಾನಲ್ ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಹಾಗಿರುವಾಗ ಈ ಬೆಂಕಿ ಬಿರುಗಾಳಿಗೆ ಪ್ರತಿಯೊಬ್ಬರು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಮ ಕಮೆಂಟನ್ನು ಕೂಡ ಕನ್ನಡಿಗ ಚಾನಲ್ ನಮ್ಮ ಬೆಂಕಿ ಬಿರುಗಾಳಿ ಚಾನಲ್ಗೆ ನೀವು ಹಂಚ್ಕೊಳ್ರಿ. ಯಾಕಂದರೆ ಈ ಚಾನಲ್ಲು ನಿಮ್ಮದೇ ಅನ್ನುವಂಥ ಒಂದು ಅಭಿಮಾನದಿಂದ ಈ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೇನೆ. ನಾಳೆಗೆ ತಮ್ಮಲ್ಲಿ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.